ಕೆಲವೊಂದು ಮೌಢ್ಯಗಳು ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಪ್ರಚಲಿತದಲ್ಲಿ ಇದೆ ಅನ್ನೋದಕ್ಕೆ ಶಿವಮೊಗ್ಗದಿಂದ ಬರ್ತಾ ಇರತಕ್ಕಂಥ ಈ ಸ್ಟೋರಿನೇ ಕಾರಣ. ಒಬ್ಬ ಮಹಿಳೆಗೆ ದೆವ್ವ ಮೆಟ್ಕೊಂಡಿದೆ, ಭೂತ ಹಿಡ್ಕೊಂಡಿದೆ ಅಂತ ಅಂದ್ಬಿಟ್ಟು ಬಿಡಿಸೋದಕ್ಕೆ ಅಂತ ಕರ್ಕೊಂಡು ಹೋದರೆ ಹೊಡೆದು ಸಾಯಿಸೇ ಬಿಟ್ಟಿದ್ದಾರೆ. ಮಹಿಳೆಗೆ ದೆವ್ವ ಬಂದಿದೆ ಅಂತ ಮಹಿಳೆ ಇನ್ನೊಬ್ಬ ಭೂತ ಬಿಡಿಸೋಳು ಹೊಡೆದು ಆ ದೇಹಕ್ಕೆ ಹಿಂಸೆಯಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ಹೊಳೆಹೊನ್ನೂರಿನ ಹಳೆ ಜಂಬರಗಟ್ಟೆ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿರೋದು. ಜಂಬರಗಟ್ಟೆ ನಿವಾಸಿ ಗೀತಮ್ಮ ಅಂತ 50 ವರ್ಷ ಅವರೇ ಮೃತಪಟ್ಟಿದ್ದು. ದೆವ್ವ ಬಿಡಿಸೋ ನೆಪದಲ್ಲಿ ನೀವು ನೋಡಿರಬೇಕು, ಭೂತ ದೆವ್ವ ಬಿಡಿಸೋದು ವಿಜುವಲ್ಗಳನ್ನ ಕೋಲ್ಗೀಲಿ ಹಿಡ್ಕೊಂಡು ಮೈ ಮೇಲೆ ರಪ್ಪ ಅಂತ ಹೊಡಿತಾರೆ. ಇಲ್ಲೂ ಹಾಗೆ ಹೊಡೆದಿದ್ದಾರೆ ನೋಡಿ. ಇದೇ ಮೌಢ್ಯ ಅಂತ ಹೇಳಿದ್ದು ನಾನು. ನೀವು ನೋಡ್ತಾ ಇದ್ದೀರಾ, ಆಕೆ ಮಾತನಾಡ್ತಿರೋದು ಆಕೆಯ ಪ್ರಕಾರ ದೆವ್ವದ ಜೊತೆ ಮಾತಾಡ್ತಾ ಇದ್ದೀನಿ, ಬಿಟ್ಟೋಗು, ದೇಹ ಬಿಟ್ಟೋಗು ಅಂತ ಹೇಳಿ ಆ ದೇಹಕ್ಕೆ ಹೊಡೆದಿರ್ತಕ್ಕಂಥದ್ದು. ಇದರಲ್ಲಿ ತಪ್ಪು ಈಕೆ ಮೃತಪಟ್ಟ ಯುವತಿಯ ಮಗನದ್ದು ಇದೆ. ಯಾಕೆ ಅಂತಂದರೆ ಅವನೇ ಕರ್ಕೊಂಬಂದಿರೋದು ದೆವ್ವ ಬಿಡಿಸಿ ಅಂತ. ಇಷ್ಟು ಜನರ ಮೇಲೆ ಮೌಢ್ಯ ಪ್ರತಿಬಂಧಕ ಕಾಯ್ದೆಯನ್ನು ಹಾಕಬೇಕು. ಆಮೇಲೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೋದಾಗಿತ್ತು. ಆಮೇಲೆ ಆಶ್ಚರ್ಯ ಅನ್ಸೋದು ಕಂಪ್ಲೇಂಟ್ ಆಗಿಲ್ಲ, ಇನ್ನು ಏನಕ್ಕಾಗಿಲ್ಲ ಅಂತ. ಏನಪ್ಪ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೀಗೂ ಇರ್ತಾರ ಜನ ಅಂತ, ಹೀಗೂ ಇರ್ತಾರ ಅಂತ. ಇನ್ನು ಯಾವ ಕಾಲದಲ್ಲಿ ಬದುಕಿದ್ದೀವಿ ನಾವು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೆಲ ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಗೀತಮ್ಮ ಬಳಲ್ತಾ ಇದ್ರಂತೆ. ತಾಯಿಗೆ ಹುಷಾರಿಲ್ಲ ಅಂತ ಜಂಬರಘಟ್ಟಕ್ಕೆ ಮಗ ಕರ್ಕೊಂಡು ಬಂದಂತೆ. ದೆವ್ವ ಹಿಡಿದಿದೆ ಅಂತ ಚಿಕಿತ್ಸೆಗೆ ಅಂತ, ಅಂದರೆ ಆ ದೆವ್ವ ಬಿಡಿಸೋದಕ್ಕೆ ಅಂತ ಪುತ್ರ ಕರ್ಕೊಂಡು ಬಂದಂತೆ. ಈಗ ಕರ್ಕೊಂಡು ಬಾ ನಿಮ್ಮ ತಾಯಿ, ನಾನು ದೆವ್ವ ಬಿಡಿಸ್ತೀನಿ ಅಂತ ಕೊಡಬಾರದ ಹಿಂಸೆಯನ್ನು ಶಾಂತಮ್ಮ ಅನ್ನೋ ಮಹಿಳೆ ಕೊಟ್ಟಿದ್ದಾಳೆ. ಮೂರ್ಖ ಶಿಖಾಮಣಿ ಶಾಂತಮ್ಮ ಕೊಟ್ಟಿರುವಂತಹ ಹಿಂಸೆಯ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಮೌಢ್ಯದ ಹೆಸರಲ್ಲಿ ಎಂಥ ದೊಡ್ಡ ದೌರ್ಜನ್ಯ ಆಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುನೀತ್ ಅವರಿಂದ ಪಡೆಯೋಣ. ಪುನೀತ್, ಇನ್ನೂ ಯಾವ ಶತಮಾನದಲ್ಲಿದ್ದಾರೆ ಈ ಜನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಈ ದೆವ್ವ ಭೂತ ಬಿಡಿಸೋದು ಒಂದು. ಎರಡನೇದು, ಇದೆಲ್ಲ ಆದಮೇಲೆ ಅವ್ರು ಮೃತಪಟ್ಟ ಮೇಲೆ ಏನಾದರೂ ಕಂಪ್ಲೇಂಟ್ ಆಯಿತಾ, ದೂರನ್ನು ಕೊಟ್ಟಿದ್ದಾರಾ, ಅಥವಾ ಪೊಲೀಸರು ಏನಾದರೂ ಕಂಪ್ಲೇಂಟ್ ದಾಖಲು ಮಾಡ್ಕೊಂಡಿದ್ದಾರಾ? ಆಗಿಲ್ಲ ಅಂದರೆ ಯಾಕಾಗಿಲ್ಲ ಅಂತ. ಅರವಿಂದ್, ಆಧುನಿಕತೆ ಎಷ್ಟೇ ಮುಂದುವರೆದ್ರೂ ಕೂಡ ಮೌಢ್ಯತೆ ಅನ್ನುವಂಥದ್ದು ಇನ್ನೂ ಜೀವಂತವಾಗಿದೆ ಅನ್ನುವಂಥದ್ದು ಇದೇ ಒಂದು ಸಾಕ್ಷಿಯಾಗಿರುವಂಥದ್ದು. ಶಿವಮೊಗ್ಗದ ಹೊಳೆಹೊನ್ನೂರಿನ ಬಂಜರಘಟ್ಟ ಅನ್ನುವಂತಹ ಒಂದು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಗೀತಮ್ಮ ಅನ್ನುವಂತಹ ಮಹಿಳೆಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಮತ್ತು ಮಾನಸಿಕ ಕಾಯಿಲೆಯಿಂದ ಆಕೆ ಬಳಲ್ತಾ ಇದ್ಲು. ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕೂಡ ಅವರ ಮಗ ಆಗಿರ್ಬೋದು ಮತ್ತು ಕುಟುಂಬಸ್ಥರು ಕೂಡ ಒಂದು ಹೋಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ. ಆದರೆ ಯಾವುದೇ ರೀತಿಯ ಚಿಕಿತ್ಸೆ ಗುಣಮುಖ ಆಗದೆ ಇರುವಂಥ ಹಿನ್ನೆಲೆಯಲ್ಲಿ ಆಕೆಯನ್ನು ಅಲ್ಲೇ ಇರುವಂತಹ ಹೊಸ ಜಂಬರಗಟ್ಟೆ ಗ್ರಾಮದಲ್ಲಿರುವಂತಹ ಶಾಂತಮ್ಮ ಅನ್ನುವಂತಹ ಮಹಿಳೆ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಆದರೆ ಆಕೆ ಈ ಮಹಿಳೆಗೆ ದೆವ್ವ ಮೆಟ್ಕೊಂಡಿದೆ, ನಾನು ಪೂಜೆ ಮಾಡಿ ದೆವ್ವನ ಬಿಡಿಸ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ನಂಬಿದಂತಹ ಮಗ ಆಗಿರ್ಬೋದು ಮತ್ತು ಕುಟುಂಬಸ್ಥರು ಕೂಡ ಆಕೆ ಬಳಿ ಬಿಟ್ಟು ಹೋಗಿದ್ದಾರೆ. ಆದರೆ ಆಕೆ ಇಡೀ ರಾತ್ರಿ ರಸ್ತೆಯಲ್ಲಿ ಕೂರಿಸಿ ಅಂದರೆ ಕಟ್ಟಿಗೆಯಿಂದ ಹೊಡೆದಿದ್ದಾರೆ. ಸಾಕಷ್ಟು ಒಂದು ಮಾನಸಿಕವಾಗಿ ಹಿಂಸೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ. ಒಂದು ಕುಡಿಯೋದಕ್ಕೆ ನೀರು ಕೂಡ, ಒಂದು ಹನಿ ಕೂಡ ನೀರು ಕೊಟ್ಟಿಲ್ಲ. ಇದರಿಂದಾಗಿ ಆಕೆ ಆರೋಗ್ಯದಲ್ಲಿ ಏರುಪೇರಾದಂಥ ಹಿನ್ನೆಲೆಯಲ್ಲಿ ಆಕೆ ಅಂದರೆ ಗೀತಮ್ಮ ಸಾವನ್ನಪ್ಪಿರುವಂಥದ್ದು ಈಗ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ಕೂಡ ದಾಖಲಾಗಿದೆ. ಅಂದರೆ ಆ ಕುಟುಂಬಸ್ಥರು ಕೊಟ್ಟಿಲ್ಲ, ಸ್ಥಳೀಯರು ಕೊಟ್ಟಿರುವಂತಹ ಒಂದು ದೂರು, ಅಂದರೆ ಅಕ್ಕಪಕ್ಕದ ಮನೆಯವರು ಕೊಟ್ಟಿರುವಂಥ ದೂರು ಏನಿದೆ ಅಂತಂದರೆ ಈಕೆ ಮಾನಸಿಕವಾಗಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಿಸೋದು ಬಿಟ್ಟು ಈ ರೀತಿಯಾಗಿ ಒಂದು ಹಲ್ಲೆಯನ್ನು ನಡೆಸಿ ಸಾವಿಗೆ ಕಾರಣ ಆಗಿದ್ದಾರೆ. ಕೂಡಲೇ ಶಾಂತಮ್ಮನ ಮೇಲೆ ಒಂದು ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ಒಂದು ದೂರನ್ನು ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ರೀತಿಯಂತಹ ಒಂದು ಮೌಢ್ಯತೆ ಇನ್ನೂ ಜೀವಂತವಾಗಿದೆ. ತಕ್ಷಣ ಶಾಂತಮ್ಮನ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.